ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಜಗದಾಧಾರ, ನಮಸ್ತೆ ಕರುಣಾಕರ, ನಮಸ್ತೆ ಪಾರ್ವತೀನಾಥ ನಾಗೇಶ್ವರ ನಮೋಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ. ಈ ದಿನ ವಿಶೇಷವಾಗಿ ತಿಳಿಸುವುದೇನೆಂದರೆ, ಹಿಂದೆ ನಾವು ಶಿವಾನುಗ್ರಹ ಸೇವಾ ಪ್ರತಿಷ್ಠಾನ ವತಿಯಿಂದ ಶ್ರೀ ರಂಭಾಪುರಿ ಪೀಠದ ವೀರ ಗಂಗಾಧರ ಜಗದ್ಗುರುಗಳು ಪೂಜೆ ಮಾಡಿದ್ದಂಥ ಒಂದು ಮಂಟಪ ಶಿಥಿಲವಾಗಿತ್ತು. ಅದನ್ನ ನಮ್ಮ ಶಿವಾನುಗ್ರಹ ಸೇವಾ ಪ್ರತಿಷ್ಠಾನದಿಂದ ತಗೊಂಬಂದು ಅದನ್ನ ಸ್ವರ್ಣಮಯವಾಗಿ ಮಾಡಿ ರಂಭಾಪುರಿ ಪೀಠಕ್ಕೆ ಸಮರ್ಪಣೆಯನ್ನು ಮಾಡಿದ್ದು. ಅದು ವಿಶೇಷವಾಗಿ ವೀರ ಗಂಗಾಧರ ಜಗದ್ಗುರು ಪೂಜೆ ಮಾಡಿದಂತಹ ಮಂಟಪ. ಹಾಗಾಗಿ ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಡಿ.ಕೆ. ಶಿವಕುಮಾರ್ ಅವರಿಗೂ ನಮ್ಮ ವೀರ ಗಂಗಾಧರ ಜಗದ್ಗುರುಗಳಿಗೂ ಕೂಡ ಅವಿನಾಭಾವದ ಗುರು ಸಂಬಂಧ ಅಂತಲೂ ಕೂಡ ನಾವು ಹೇಳ್ಬೋದು. ಹಾಗಾಗಿ ಆ ಸಮರ್ಪಣೆ ಪೂಜೆಗೆ ಅವ್ರನ್ನೂ ಕೂಡ ಇನ್ವೈಟ್ ಮಾಡಿದ್ದು. ಆ ದಿನ ಕಾಲಾಂತರದಿಂದ ಬರ್ಲಿಕ್ಕಾಗಿಲ್ಲ. ಮತ್ತೊಂದು ದಿನ ಬಂದು ನಮ್ಮ ಕ್ಷೇತ್ರ ದೇವರಾಗಿರ್ತಕ್ಕಂಥ ನಾಗೇಶ್ವರ ಸ್ವಾಮಿಯನ್ನು ಕೂಡ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿದ್ರು. ಅದೇ ರೀತಿಯಾಗಿ ನಮ್ಮ ಶಿವಾನುಗ್ರಹ ಸೇವಾ ಪ್ರತಿಷ್ಠಾನದ ನಿವಾಸದಲ್ಲಿ ಅಮ್ಮನವರ ಸನ್ನಿಧಾನದಲ್ಲಿ ಹಾಗೂ ಅಂದನಕೆರೆ ಗಿರಿಸಿದ್ದೇಶ್ವರ ಸ್ವಾಮಿಯವರ ಸಾನ್ನಿಧ್ಯದಲ್ಲಿ ಆ ಮಂಟಪಕ್ಕೆ ಮತ್ತು ಅಮ್ಮನವರಿಗೂ ಗಿರಿಸಿದ್ದೇಶ್ವರ ಸ್ವಾಮಿಯವರಿಗೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಿ ಸಂಕಲ್ಪವನ್ನು ಮಾಡಿದ್ರು. ಮುಂದಿನ ದಿನಮಾನದಲ್ಲಿ ನಮಗೆ ಮುಖ್ಯಮಂತ್ರಿ ಸ್ಥಾನ ದೊರಕಬೇಕು ಅಂತೇಳಿ ಸಂಕಲ್ಪವನ್ನು ಕೂಡ ಅಮ್ಮನವರಲ್ಲಿ ಇಟ್ಟಿದ್ರು. ಆ ದಿನ ನಾವು ಪೂಜೆ ಎಲ್ಲ ಸಲ್ಲಿಸಿ ಅಮ್ಮನವರಿಗೂ ಕೂಡ ಸಂಕಲ್ಪವನ್ನು ಮಾಡಿ ಕ್ಷೇತ್ರ ದೇವರಾಗಿರ್ತಕ್ಕಂಥ ನಾಗೇಶ್ವರನಲ್ಲೂ ಕೂಡ ಸಂಕಲ್ಪವನ್ನು ಮಾಡಿ ನಾವು ಅವತ್ತೊಂದು ಮಾತನ್ನು ಹೇಳಿದ್ರು. ಖಂಡಿತವಾಗಿಯೂ ಕೂಡ ನೀವು ಮುಖ್ಯಮಂತ್ರಿ ಆಗೇ ಆಗ್ತೀರಾ ಅಂತ ಕೂಡ ಒಂದು ವಿಶೇಷ ಮಾಹಿತಿಯನ್ನು ಕೂಡ ಅವತ್ತು ಕೊಟ್ಟಿದ್ದು. ಅದೇ ರೀತಿಯಾಗಿ ಈ ದಿನ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ದೊರಕಿರ್ತಕ್ಕಂಥದ್ದು ಬಹಳ ಸಂತೋಷದಂತಹ ವಿಷಯ. ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಅವರ ಒಂದು ಸಂಕಲ್ಪವನ್ನು ಈಡೇರಿಸಿದಂತಹ ತಾಯಿ ಹಾಗೂ ಕ್ಷೇತ್ರ ದೇವರ ನಾಗೇಶ್ವರ ಸ್ವಾಮಿಯವರ ಆಶೀರ್ವಾದ ಅವರಿಗೆ ದೊರಕಿ ಮುಖ್ಯಮಂತ್ರಿ ಸ್ಥಾನ ದೊರಕಿದೆ. ಅವರಿಗೆ ಮುಂದಿನ ದಿನಮಾನದಲ್ಲಿ ವೀರ ಗಂಗಾಧರ ಜಗದ್ಗುರುಗಳ ಆಶೀರ್ವಾದ ಹಾಗೂ ಕ್ಷೇತ್ರ ದೇವರಾಗಿರ್ತಕ್ಕಂಥ ನಾಗೇಶ್ವರ ಸ್ವಾಮಿ ಆಶೀರ್ವಾದ ಹಾಗೂ ನಮ್ಮ ಶಿವಾನುಗ್ರಹ ಸೇವಾ ಪ್ರತಿಷ್ಠಾನದ ಅಧಿದೇವತೆಯಾಗಿರ್ತಕ್ಕಂಥ ಚಂಡಿಕಾ ದುರ್ಗಾ ಪರಮೇಶ್ವರ ದೇವಿಯವರ ಆಶೀರ್ವಾದ ಸದಾ ಇರಲಿ ಅಂತೇಳಿ ಸವಿನಯ ಪ್ರಾರ್ಥನೆಯನ್ನು ಮಾಡಿ ಈ ಮೂಲಕ ಅವರಿಗೆ ಶುಭ ಆಶೀರ್ವಾದವನ್ನ ತಿಳಿಸ್ತಾ ಇದ್ದೇವೆ. ಶಿವಂ ಭೂಯಾತ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.